ಇನ್ನು ಬೆಳಗಾವಿಯಲ್ಲಿ ವೃದ್ಧರ ಗೋಳು ಕೇಳತೀರದಾಗಿದೆ. ಮನೆ ಹಾಗೆ ಮಕ್ಕಳಿದ್ರು ಆಸ್ಪತ್ರೆಯಲ್ಲಿ ಅವರು ವಾಸ ಮಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಗೆ ಬಂದಿರೋದು ಮಕ್ಕಳಿಗೆ ಗೊತ್ತಿಲ್ಲ ಅಂತ ವೃದ್ಧರು ಹೇಳ್ತಾರೆ. ಟಿವಿ9 ಎದುರು ಕಣ್ಣೀರಿಟ್ಟಿದ್ದಾರೆ. ನನ್ನನ್ನ ಕರ್ಕೊಂಡು ಹೋಗಿ ಅಂತ ವೃದ್ಧ ಪರಶುರಾಮ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಬಹಳ ದಿನದ ಹಿಂದೆ ಆಸ್ತಿಯನ್ನ ಕಸಿದುಕೊಂಡಿದ್ದಾರೆ. ಹೀಗಂತ ಟಿವಿ9 ಎದುರು ತಮ್ಮ ಕಷ್ಟವನ್ನ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿಯ ವೃದ್ಧರ ಗೋಳು ಹೇಳತೀರದಾಗಿದೆ. ಮನೆ ಇದೆ, ಮಕ್ಕಳಿದೆ, ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ವಾಸ ಮಾಡಬೇಕಾದಂತ ಪರಿಸ್ಥಿತಿ. ಇಂಥವ್ರು ನಾವು ಗೊತ್ತಿಲ್ಲರಿ, ಬಂದ್ಬಿಟ್ಟು ಹೋಗ್ತೀನಿ ಅಂತ ನಡಿ ಆಸ್ಪತ್ರೆ ಸೇರಿಸ್ತೀನಿ ನನಗಂತೂ ಕುಂದ್ರಿಸಿ ಹೋಗ್ಬಿಟ್ರಿ. ಡಾಕ್ಟ್ರ್ ಬಂದು ನನಗೆ ಉಪಚಾರ ಮಾಡಿದ್ರಿ. ಒಳ್ಳೆ ವ್ಯವಸ್ಥಿತಿ ಐತ್ರಿ, ಏನು ತ್ರಾಸಿಲ್ಲ, ಏನಿಲ್ಲ. ಕಣ್ಣಿನ ಬಗ್ಗೆ ಇಲ್ಲಿ ಒಂದು 15-16 ದಿವಸ ಆಯ್ತು. ನಾ 2 ಮಕ್ಳು ಅದಾವ್ರಿ. ಹೌದಾ? ಹಾಂ, ಅವ್ರಿಗೆ ಹೋಗೋದು ಬರೋದು ನನ್ನ ಕೈಲಿ ಆಗಲ್ಲ, ಖರ್ಚು ಮಾಡೋದು ಹಂಗಿಲ್ಲ ರೀ. ಏನಂತ ತಿಳ್ಕೊಂಡು ನಾವು ಸ್ವತಃ ಮಾಡೋಣಂತ ಇಲ್ಲಿ ಬಂದೀನಿ ರೀ. ಡಾಕ್ಟ್ರ್ ನನಗೆ ಸೇರಿಕೆ ಮಾಡಿದ್ರು ವ್ಯವಸ್ಥೆ. 2 ಮಕ್ಳು ಏನು ಮಾಡ್ತಾರೆ ಕೆಲಸ? ಒಂದು ಮಗಳ ಹೋದ್ರಿ ಅವ್ರ ಲಗ್ನಕ್ಕೆ. ಮಗ ತಾಂಡಿ ಏನು ಮಾಡ್ತಾನೆ? ಅವನು ಹೋಟೆಲ್ದಾಗ ಕೆಲಸ ಬರ್ತಾನೆ ಬಂದಿಲ್ಲ. ಅಪ್ಪ ಅವ್ರದ್ದು ನಾ ಇಂಥಲ್ಲಿ ಅದಾನ ಅನ್ನೋದು ಅವ್ರಿಗೆ ಗುರ್ತಿಲ್ಲ ರೀ. ಹಿಂಗಾಗಿ ಅದು ನನಗೆ ಸ್ವಲ್ಪ ತ್ರಾಸ ರೀ. ಅದ್ರ ನಜರ್ನೂ ಕಮ್ಮಿ ಆತು ರೀ. ಹಿಂಗಾಗಿ ಪರಿ ಏನೋ ಬಂದೈತಂತ್ರಿ. ಯಾರು ಉಪಚಾರ ಇರಲ್ರಿ ನನಗೆ. ಏನೋ ಡಾಕ್ಟ್ರು ಕೊಡಿಸ್ತಾರಂತಂದ್ರಿ ನಾ ಬಂದ್ವಿ. ಏನೋ ನೀವು ಬಿಡಕ್ಕೆ ಹೋಗ್ಬೇಡ್ರಿ, ಕೈ ಇಷ್ಟೇ ಬೇಡ್ಕೊಳ್ಳೋಣ. ಮಕ್ಕಳೆಲ್ಲ ದೂರ ಇದ್ದಿದ್ದು ಬೇಸರ ಅನ್ಸಂಗಿಲ್ಲ ರೀ? ಬೇಜಾರಾಗಂಗಿಲ್ಲ? ಆಗತ್ತೆ ರೀ. ಏನು ಮಾಡೋಣ, ನಡಿ ನೆನಪು ಬರ್ತಾರ್ರಿ, ನಡಿಬೇಕಲ್ರಿ. ನಾವೆಲ್ಲ ಅಂತೀವಿ ಹಂಗೆ ಹಿಂಗೆ ಅಂತ. ಮನೆಗೆ ಬಾಡಿಗೆ 4,000 ಹಿಂಗಾಗಿ. ನಿಮ್ಮ ಮಿಸ್ಸಸ್ ಅದಾರ್ರಿ ಏಂತಿ? ಏಂತಿ ಆತ್ರಿ. ಏನು ಮಾಡ್ತಾರೆ, ವಯಸ್ಸಾದ್ಮೇಲೆ ಅವರು ಬರ್ತಾನೆ ತೊಳೆಯೋದು ಇದು ಮಾಡೋದು. ಹಿಂಗಾಗಿ ಡಾಕ್ಟ್ರಿ ಏನೋ ಬೇಯಿಸದಾರ, ನಿಮ್ಮಂಥವ್ರು ಸೇವಾ ಮಾಡಿ ನನಗೆ ಉಳ್ಕೊಂಡಿವ್ರಿ. ಇಲ್ಲೊಂದು ದಾರ್ಯಾಗ ಸಹಾಯ ಅದ್ರಿ. ನಾವು ಏನು ತ್ರಾಸ ಐತ್ರಿ ನಿಮ್ಗೆ? ಇನ್ನು ಬೆಳಗಾವಿ ಬಿಮ್ಸ್ನಲ್ಲಿ ವೃದ್ಧರನ್ನ ಮಕ್ಕಳು ಬಿಟ್ಟು ಹೋದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9ಗೆ ಬಿಮ್ಸ್ ಆಸ್ಪತ್ರೆಯ RMO ಡಾಕ್ಟರ್ ಸರೋಜಿನಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಟೋಟಲ್ಲು ಸಿಕ್ಕಿದವರು ಬಿಟ್ಟು ಹೋಗಿದವರು ಎಲ್ಲ ಸೇರಿ 152 ಜನ. ಬಟ್ ಬಿಟ್ಟು ಹೋಗಿದವರು ಒಂದು 70 ಜನ ಇದ್ದಾರೆ. ಅದರಲ್ಲಿ ನಾವು ಈಗಾಗಲೇ 152 ಜನರನ್ನು ಕಳಿಸ್ಕೊಟ್ಟಿದ್ದೀವಿ. ಅಂದರೆ ಕೆಲವರು ರಸ್ತೆಯಲ್ಲಿ ಅಥವಾ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಕೆಲವರು ಸಮಾಜ ಸೇವೆ ಮಾಡುವಂಥವರು ತಂದು ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕೊಡಿಸ್ಕೊಂಡು ಬಿಟ್ಟು ಹೋಗಿದ್ದು ಇದೆ. ನಾವು ಕೆಲವ್ರನ್ನ ಹುಡುಕಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ 152 ಜನರನ್ನು ನಾವು ಕಳಿಸಿದ್ದೀವಿ. ತಪ್ಪಿ ಬಂದವ್ರಿಗೂ ಸಹಿತ ಟ್ರೀಟ್ಮೆಂಟು ಸಹಿತ. ಇದು ಜನವರಿವರೆಗೂ. ಜನವರಿಯಿಂದ ಇಲ್ಲಿ ಮಾರ್ಚ್ವರೆಗೂ 27 ಜನ ಈಗ ಪ್ರಸ್ತುತ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ 17 ಜನ ಹಾಗೆ ಬಂದಿದ್ದವರು, ಇವರು ಕರ್ಕೊಂಡು ಬಂದು. 10 ಜನರಿಗೆ ಸಂಬಂಧಿಕರಿದ್ದಾರೆ, ಮಕ್ಕಳಿದ್ದಾರೆ ಕೆಲವರಿಗೆ. ಅವರು ಇನ್ನೂ ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಟ್ರೀಟ್ಮೆಂಟಿಗೆ ಅಂತ ಬಿಟ್ಟು ಹೋಗಿದ್ದು, ಆಮೇಲೆ ಬಂದಿರೋದಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಇಡ್ತಾರೆ, ಇಲ್ಲ ಕೆಲವರು ಬರ್ತೀವಿ ಅಂತಾರೆ. ಇವರು 10 ಜನ ಇದ್ದಾರೆ ಈಗ ಸದ್ಯ ಆಸ್ಪತ್ರೆಯಲ್ಲಿ. 62 ಜನರನ್ನ ಇಲ್ಲಿವರೆಗೂ ಆಶ್ರಮಕ್ಕೆ ಕಳಿಸಿದ್ದೀವಿ, ಬೇರೆ ಬೇರೆ ಆಶ್ರಮಗಳಿಗೆ. ಅದು ಜನವರಿವರೆಗೂ 62 ಜನ. ಈಗ ನಾವು 8 ಜನಕ್ಕೆ ಕಳಿಸಿದ್ದೀವಿ ಜನವರಿಯಿಂದ ಈಚೆಗೆ.